ಡಾಗ್ ಸತೀಶ್ ಆಪ್ತನಿಗೆ ಬೆದರಿಕೆ ಆರೋಪ ಕೇಳಿ ಬಂದಿದೆ. ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಜತ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕೆಆರ್ಪುರ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಮಾಡಿಕೊಳ್ಳಲಾಗಿದೆ. ಗಿರೀಶ್ ಕುಮಾರ್ ಎಂಬುವರಿಗೆ ಬೆದರಿಕೆಯನ್ನು ಹಾಕಿದ್ರಂತೆ ರಜತ್. ಇನ್ನು ಬೆದರಿಕೆ ಮತ್ತು ನಿಂದನೆ ಆರೋಪದಡಿ ಎಫ್ಐಆರ್ ಅನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಎಫ್ಐಆರ್ ದಾಖಲು ಮಾಡಿ ಪೊಲೀಸರು ತನಿಖೆಯನ್ನು ಆರಂಭಿಸಿದ್ದಾರೆ. ಡಾಗ್ ಸತೀಶ್ ಸ್ನೇಹವನ್ನು ಬಿಡಬೇಕು, ಅವರ ಜೊತೆ ಓಡಾಡಬಾರ್ದು, ದೂರುದಾರನ ಕಾರಿನ ಫೋಟೋ ಕಳುಹಿಸಿ ಮೆಸೇಜ್ ಮೂಲಕ ಬೆದರಿಕೆ ಹಾಕಲಾಗಿದೆ. ಮೆಸೇಜ್ ಮೂಲಕ ಬೆದರಿಕೆ ಹಾಕಲಾಗಿದೆ ಎಂದು ದೂರನ್ನು ನೀಡಲಾಗಿದೆ. ಕಾನ್ಫರೆನ್ಸ್ ಕಾಲ್ನಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದನೆಯ ಆರೋಪ ಕೇಳಿಬಂದಿದೆ. ಇನ್ನೂ ಒಂದು ಘಟನೆ ಸಂಬಂಧ BNS 351/2 352 ಸೆಕ್ಷನ್ ಅಡಿ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ. ಡಾಗ್ ಸತೀಶ್ ಆಪ್ತನಿಗೆ ಬೆದರಿಕೆ ಆರೋಪ ಕೇಳಿಬಂದಿರೋದು. ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಜತ್ ವಿರುದ್ಧ ಎಫ್ಐಆರ್ ದಾಖಲು ಮಾಡಿಕೊಳ್ಳಲಾಗಿದೆ. ಕೆಆರ್ಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಸಂಬಂಧ ಗಿರೀಶ್ ಕುಮಾರ್ ಎಂಬುವರಿಗೆ ಬೆದರಿಕೆ ಹಾಕಿದ್ರಂತೆ ರಜತ್. ಇನ್ನು ಬೆದರಿಕೆ ಮತ್ತು ನಿಂದನೆ ಆರೋಪದಡಿ ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಈ ಸಂಬಂಧ ತನಿಖೆಯನ್ನು ಆರಂಭಿಸಿದ್ದಾರೆ ಪೊಲೀಸರು. ಡಾಗ್ ಸತೀಶ್ ಸ್ನೇಹವನ್ನು ಬಿಡಬೇಕು, ಅವರ ಜೊತೆ ಓಡಾಡಬಾರದು ಅಂತ ಬೆದರಿಕೆಯನ್ನು ಹಾಕಿದ್ದಾರಂತೆ. ದೂರುದಾರನ ಕಾರಿನ ಫೋಟೋವನ್ನು ಕಳುಹಿಸಿ ಮೆಸೇಜ್ ಮೂಲಕ ಬೆದರಿಕೆ ಹೊಡ್ಡಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಜೊತೆಗೆ ಕಾನ್ಫರೆನ್ಸ್ ಕಾಲ್ನಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ಆರೋಪ ಕೇಳಿಬಂದಿದೆ. ಇನ್ನು ಈ ಸಂಬಂಧ ನಮ್ಮ ಪ್ರತಿನಿಧಿ ಮಾದೇಶ್ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ. ಮಾದೇಶ್, ಡಾಗ್ ಸತೀಶ್ ಆಪ್ತನಿಗೆ ಬೆದರಿಕೆ ಆರೋಪ ಕೇಳಿ ಬಂದಿರೋದು, ಏನಿದು ಪ್ರಕರಣ? ಸುದೀಪ್, ಮಾಜಿ ಬಿಗ್ ಬಾಸ್ ಸ್ಪರ್ಧಿ ರಜತ್ ಒಂದಲ್ಲ ಒಂದು ಎಡವಟ್ಟು ಮಾಡ್ಕೊಳ್ತಿದ್ದಾರೆ ಅನ್ನುವಂಥದ್ದು ಮತ್ತೊಂದು ಸತಿ ಪ್ರೂವ್ ಆಗ್ತದೆ. ಯಾಕಂದ್ರೆ ಇತ್ತೀಚೆಗಷ್ಟೇ ಬಿಗ್ ಬಾಸ್ ನ ಡಾಗ್ ಸತೀಶ್ ಏನಿದ್ದಾರೆ, ಇವರು ಒಂದಷ್ಟು ಪ್ರೋಗ್ರಾಮ್ಗಳಲ್ಲಿ ಭಾಗಿಯಾಗ್ತಿದ್ರು. ಜೊತೆಗೆ ಒಂದಷ್ಟು ಫ್ರೆಂಡ್ಸ್ ಗಳಿಗೂ ಕೂಡ ಅವ್ರ ಜೊತೆ ಕೂಡ ಓಡಾಟ ಹೊಂದಿದ್ರು. ಅದರಲ್ಲಿ ಈ ಗಿರೀಶ್ ಎಂಬಾತನಿರ್ತಾನೆ, ಈತನು ಕೂಡ ಓಡಾಟ ಮಾಡ್ತಿರ್ತಾನೆ. ಇಬ್ರು ಕೂಡ ಒಂದಷ್ಟು ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ. ಅದಾದ್ಮೇಲೆ ಇತ್ತೀಚೆಗಷ್ಟೇ ಬಿಗ್ ಬಾಸ್ ಸತೀಶ್ ಏನಿರ್ತಾನೆ, ಆತ ಕಿಚ್ಚ ಸುದೀಪ್ ಅವರ ಹಾಡನ್ನ ಬಳಸಿ ಒಂದು ವಿವಾದಕ್ಕೆ ಗುರಿಯಾಗಿರ್ತಾರೆ. ಅದಾದ್ಮೇಲೆ ಇವರಿಬ್ರು ಕೂಡ ಓಡಾಟ ಮಾಡಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ರಜತ್ ಆಗಿರ್ಬೋದು ಮತ್ತೆ ಬೇರೆ ಬೇರೆ ಸ್ಪರ್ಧಿಗಳು ಕೂಡ ಸತೀಶ್ ಅವರ ಒಂದು ಪೋಸ್ಟ್ಗೆ ಹಾಗೆ ಸಂಪರ್ಕದಲ್ಲಿರಿ, ನಿಮ್ಮನ್ನ ಮಾತನಾಡಿಸುವಂತಹ ಪ್ರಯತ್ನ ಮಾಡ್ತೀನಿ. ಇನ್ನು ಈ ಬಗ್ಗೆ ಮಾತಾಡ್ಲಿಕ್ಕೆ ದೂರುದಾರರಾದ ಸಾಮಾಜಿಕ ಕಾರ್ಯಕರ್ತ ಗಿರೀಶ್ ಕುಮಾರ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಸರ್ ಏನ್ ಸರ್ ಈ ಒಂದು ಪ್ರಕರಣ? ಸರ್ ಈ ಪ್ರಕರಣ ಏನಂತ ಹೇಳಿದ್ರೆ, ಸತೀಶ್ ಅವ್ರ ಜೊತೆ ನಾನು ಗುರುತಿಸ್ಕೊಂಡಿರ್ತೀನಿ, ನಾವಿಬ್ರು ಒಂದು ಸ್ನೇಹಿತರಾಗಿರ್ತೀವಿ. ಓಕೆ. ಅವ್ರ ಜೊತೆ ಈ ನಡುವೆ ಸ್ವಲ್ಪ ಓಡಾಡೋದು ಜಾಸ್ತಿಯಿಂದ ನನಗೆ ರಜತ್ ಅವರು ಕಾಲ್ ಮಾಡಿರ್ತಾರೆ. ಓಕೆ. 2ನೇ ತಾರೀಕು ನನಗೆ ಕಾಲ್ ಮಾಡಿರ್ತಾರೆ. ನಾನು ಫೋನ್ ಲಿಫ್ಟ್ ಮಾಡಿರೋದಿಲ್ಲ. ಮತ್ತೆ ವಾಟ್ಸಪ್ ಅಲ್ಲಿ ಒಂದು ಮೆಸೇಜ್ ಕಳ್ಸಿರ್ತಾರೆ, ನೀವು ಆಚೆ ಬರ್ತೀರಾ ಇಲ್ಲ ನಾನೇ ಮನೆಯೊಳಗೆ ಹುಡುಗರನ್ನ ಕಳಿಸ್ಬೇಕಾ ಅಂತ ಹೇಳ್ಬಿಟ್ಟು. ಓಕೆ. ತದನಂತರ ಇದೇನಿದೆ ಈ ತರ ನಂಗೆ ಅವ್ರಿಗೂ ನನಗೂ ಪರಿಚಯನೇ ಇರೋದಿಲ್ಲ. ಓಕೆ. ಆಮೇಲೆ ಸರಿ ಯಾವ್ದಿದು ಅನ್ನೋ ನಂಬರ್ ಅಂತೇಳಿ ಮತ್ತೆ ಅವ್ರ ಹತ್ರ ಕಾಲಲ್ಲಿ ಮಾತಾಡ್ತೀನಿ. ಮಾತಾಡಿದಾಗ ಅವ್ರು ಹೇಳ್ತಾರೆ, ಈ ತರ ನೀನು ಅವ್ರ ಜೊತೆ ಸೇರಬಾರ್ದು, ಅವ್ರ ಮನೆ ತೋರಿಸ್ಬೇಕು, ಹಂಗೆ ಹಿಂಗೆ ಅಂತೇಳಿ ಬಹಳ ಕೆಟ್ಟ ಪದದಲ್ಲಿ ಮಾತಾಡ್ತಾರೆ. ಯಾರು ಸರ್? ರಜತ್ ಅವರೇನಾ? ರಜತ್ ಅವರೇ, ಖುದ್ದಾಗ ಅವರೇ ಮಾತಾಡ್ತಾರೆ ಸರ್. ಓಕೆ. ಎಲ್ಲ ಆಮೇಲೆ ಇದು ನೋಡ್ಬಿಟ್ಟು ನಾವು ಯಾಕಿದು ನಮ್ಗಿದಕ್ಕೆ ಸಂಬಂಧ ಇಲ್ಲ, ನಮ್ಗೆ ಯಾಕೆ ಮಾಡ್ತಿದ್ದೀರಾ ಅಂತ ಕೇಳಿದ್ರೆ, ಇಲ್ಲ ನಾವು ಹಂಗೆ ಹಿಂಗೆ ಅಂತೇಳಿ ತುಂಬಾ ವಲ್ಗರ್ ಆಗಿ ಮಾತಾಡ್ತಾರೆ. ಓಕೆ. ಮಾತಾಡಿದ ನಂತರ ನಾವು ಅವ್ರ ಬಗ್ಗೆ ಎಲ್ಲ ತಿಳ್ಕೊಂಡಾಗ ಇವ್ರದ್ದು ಹಿನ್ನೆಲೆಲ್ಲ ತಿಳ್ಕೊಂಡು ನಮ್ಗೆ ಬಹಳ ಒಂದು ಭಯ ಉಂಟಾಯ್ತು. ಮನೆಯಲ್ಲಿ ನಮಗೂ ಎಲ್ಲ ಭಯ ಉಂಟಾಗಿ ಸ್ಥಳೀಯ ಸ್ಟೇಷನ್ ಆದ KRP ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟಿರ್ತೀವಿ ಸರ್. ನಿಮ್ಮ ಫ್ರೆಂಡ್ಶಿಪ್ ಬಗ್ಗೆ ಯಾಕೆ ಸರ್ ಅವ್ರಿಗೆ ಈ ರೀತಿ ಅನಿಸ್ತಾ ಇರೋದು? ಅದೇ ಸರ್, ನನಗೂ ಗೊತ್ತಾಗ್ತಾ ಇಲ್ಲ ಏನು ವಿಚಾರ ಅಂತ ಹೇಳ್ಬಿಟ್ಟು. ನಾನು ಅದನ್ನ ಅವ್ರಿಗೆ ಕೇಳಿದೆ, ಅಲ್ಲ ಸರ್ ನನಗೆ ಇದಕ್ಕೇನು ಸರ್ ಇದೆ ಸಂಬಂಧ, ನಮ್ಮ ಹತ್ರ ಒಳ್ಳೆ ವಿಶ್ವಾಸದಿಂದ ಇದ್ದಾರೆ, ನಾವು ಅವ್ರ ಹತ್ರ ಚೆನ್ನಾಗಿದ್ದೀವಿ. ಅದು ಬಿಟ್ರೆ ನಮ್ದು ಇನ್ನೇನು ಬಿಸ್ನೆಸ್ ಆಗಲಿ ಇನ್ನೊಂದಾಗ್ಲಿ ಯಾವುದು ಇರೋದಿಲ್ಲ. ಆಮೇಲೆ ಇನ್ನೊಂದು, ರಜತ್ ಅವ್ರು ನನಗೆ ಪರಿಚಯನೇ ಇರೋದಿಲ್ಲ. ಅವ್ರಿಗೆ ಎಷ್ಟು ಗೌರವಯುತವಾಗಿ ಹೇಳ್ತಾ ಇದ್ದೀನಿ, ಇಲ್ಲ ಸರ್ ನನಗೂ ಇದಕ್ಕೆ ಸಂಬಂಧ ಇಲ್ಲ, ನನಗೆ ಯಾಕೆ ಕಾಲ್ ಮಾಡ್ತಿದ್ದೀರಾ ಅಂತ ಕೇಳಿದ್ರೆ, ಇಲ್ಲ ಅವ್ರ ಮನೆ ತೋರಿಸಿ, ಅವ್ರ ಮನೆಗೆ ಫೋನ್ ಮಾಡಿ ಕಾನ್ಫರೆನ್ಸ್ ಕನೆಕ್ಟ್ ಮಾಡಿ ಅದು ಇದು ಅಂತ ಅನ್ಸ್ಟಾಪಬಲ್ ಆಗಿ ಬ್ಯಾಕ್ ಟು ಬ್ಯಾಕ್ ಮಾಡ್ತಾನೆ ಇದ್ರು. ನಮ್ಗೆಲ್ಲೋ ಒಂಥರ ಗಾಬರಿ ಆಗಿ ಭಯ ಬಿಚ್ಕೊಂಡು ನಾವು ಅಲ್ಲಿ ಹೋಗ್ಬಿಟ್ಟು ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್. ಓಕೆ. ಎಸ್ ಸರ್. ಓಕೆ, ಧನ್ಯವಾದ ಗಿರೀಶ್ ಅವರೇ.